ನಾಡಿದ್ದು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಇದೆ. ಈಗಾಗಲೇ ಚುನಾವಣಾ ಅಖಾಡ ಏನಿದೆಯಲ್ಲ, ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಾಡಿದ್ದು ಬಾಗಲಕೋಟೆ ಮತ್ತು ದಾವಣಗೆರೆಯ ಬೈ ಎಲೆಕ್ಷನ್ ಇದೆ. ಈಗಾಗಲೇ ರಂಗೇರು ಬಿಟ್ಟಿದೆ ದಾವಣಗೆರೆಯ ಉಪಚುನಾವಣೆಯ ಅಖಾಡ. ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ಹಿಂದೆ ತೆರೆ ಬೀಳುತ್ತೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರಿಂದ ಮತಯಾಚನೆ ಕೂಡ ಭರದಿಂದ ಸಾಗ್ತಿದೆ. ಅಭ್ಯರ್ಥಿ ಸಮರ್ಥ ಶಾಮನೂರು ಪರವಾಗಿ ಎಲ್ಲರೂ ಕೂಡ ಪ್ರಚಾರ ಮಾಡ್ತಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಬಹಿರಂಗ ಪ್ರಚಾರದ ಬಳಿಕ ಸಂಜೆ ಒಂದು ಮಹತ್ವದ ಸಭೆ ಕೂಡ ನಡೆಸ್ತಾರೆ. ಸಮರ್ಥ ಗೆಲುವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಹೆಣೆಯಲಿದ್ದಾರೆ. ನೋಡಿ, ಬೈ ಎಲೆಕ್ಷನ್ಗೆ ಇವತ್ತೇ ಬಹಿರಂಗವಾಗಿ ಕ್ಯಾಂಪೇನ್ ಮಾಡೋದಕ್ಕೆ, ಪ್ರಚಾರಗಳನ್ನ ನಡೆಸೋದಕ್ಕೆ ಇವತ್ತು ಸಂಜೆ ತೆರೆ ಬೀಳುತ್ತೆ. ಆ ನಿಟ್ಟಿನಲ್ಲಿ ಇನ್ನೇನು ಕೆಲವು ಹೊತ್ತಿನಲ್ಲಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಬಹಿರಂಗವಾದಂಥ ಒಂದು ಪ್ರಚಾರವನ್ನ ಮಾಡಿದ ನಂತರ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಂತಿಮ ಹಂತದ ಸ್ಟ್ರಾಟಜಿಗಳನ್ನ ಬಳಸ್ಕೊಳ್ಬೇಕಾಗುತ್ತೆ, ಹೇಗೆ ಸಿದ್ಧತೆಗಳು ಸಾಗಬೇಕು, ಬಹಿರಂಗ ಪ್ರಚಾರಕ್ಕೆ ಹೆಂಗೂ ಬ್ರೇಕ್ ಬೀಳುತ್ತೆ, ತೆರೆಮರೆಯಲ್ಲಿ ಯಾವ ರೀತಿ ಕಸರತ್ತು ಮಾಡಬೇಕು, ಯಾವ ದಾಳವನ್ನ ಸರಿಯಾಗಿ ಉರುಳಿಸಬೇಕೆನ್ನೋ ನಿಟ್ಟಿನಲ್ಲಿ ಡಿಸಿಎಂ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯಿದೆ. ಸಮರ್ಥ ಶಾಮನೂರು ಗೆಲುವಿಗೆ ಈಗ ಕಾಂಗ್ರೆಸ್ ಸಕಲ ರೀತಿಯಲ್ಲೂ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಿದೆ. ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಪ್ರಚಾರ ಮಾಡಿದ್ರು. ಕೆಲವು ಹೊತ್ತಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಿದೆ. ನೋಡಿ, ಮತದಾರರಿಗೆ ದಕ್ಷಿಣದಲ್ಲೇ ಈ ವಿಶೇಷವಾಗಿ ಒಂದಿಷ್ಟು ಆಮಿಷಗಳನ್ನ ಒಡ್ಲಾಗಿದೆಯಂತೆ. ಕಾಂಗ್ರೆಸ್ನಿಂದ ಸೀರೆ, ಕುಕ್ಕರು, ಕೋಳಿಯನ್ನ ಹಂಚಿದ್ದಾರೆ ಅಂತ ಜಿಬಿ ವಿನಯ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ನೋಡಿ, ಜಿಬಿ ವಿನಯ್ ಕುಮಾರ್ ಆರಂಭಿಕವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲವನ್ನ ಕೊಟ್ಟಿದ್ರು. ನಂತರ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಈಗ ವಿಧಾನಸಭಾ ಚುನಾವಣೆಯ ಈ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಿದ್ದಾರೆ. ನಾನು ಮಾನಸಿಕವಾಗಿ ಬಿಜೆಪಿಗೆ ಹೋಗಿದ್ದೀನಿ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ರು. ಈಗ ವಿನಯ್ ಕುಮಾರ್ ಅವರು ಒಂದಿಷ್ಟು ಗಂಭೀರ ಆರೋಪ ಮಾಡ್ತಿದ್ದಾರೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಮತದಾರರಿಗೆ ಕುಕ್ಕರು, ಸೀರೆ, ಕೋಳಿ ಇವೆಲ್ಲವನ್ನ ಹಂಚಿಕೆ ಮಾಡ್ತಿದ್ದಾರೆ ಅಂತ ಸ್ವಾಭಿಮಾನಿ ಬಳಗದ ವಿನಯ್ ಕುಮಾರ್ ಹೇಳಿರುವುದು. ಸೋಲಿನ ಭಯದಲ್ಲಿ ಮತದಾರರಿಗೆ ಆಮಿಷ ಒಡ್ಡುವಂತ ಕೆಲಸ ಮಾಡ್ತಿದ್ದಾರೆ. 30 ಸೀರೆಯ ಜೊತೆಗೆ ಹಣದ ಹೊಳೆಯನ್ನ ಹರಿಸ್ತಿದ್ದಾರೆ. ಇವರು ಬೇಕಾಬಿಟ್ಟಿಯ ಖರ್ಚು ಮಾಡ್ತಿದ್ದಾರೆ, ಅಂದ್ರೆ ಆಮಿಷ ಒಡ್ಡೋದಕ್ಕೆ. ಇದನ್ನ ಚುನಾವಣಾ ಆಯೋಗ ಕೂಡ ಗಮನಿಸಬೇಕು, ರಾಜ್ಯ ಸರ್ಕಾರ ನೋಡಬೇಕು. ಸೋಲ್ತೀನಿ ಎನ್ನುವಂತ ಭಯ ಶಾಮನೂರು ಕುಟುಂಬಕ್ಕೆ ಆವರಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ರೀತಿಯಾಗಿ ಹಂಚಿಕೆ ಮಾಡೋ ಕೆಲಸ ಆಗ್ತಿದೆ ಅಂತ ಒಂದಿಷ್ಟು ಗಂಭೀರ ಆರೋಪ ಮಾಡಿದ್ದಾರೆ ವಿನಯ್ ಅವರು. ಹಣದ ಹೊಳೆ ಅಷ್ಟಲ್ಲ, ಕೋಳಿ ಹೊಳೆ, ನಿನ್ನೆ ರಾತ್ರಿ ಸೀರೆ ಹೊಳೆ, ದುರ್ಗಮ್ಮನ ಜಾತ್ರೆಯಲ್ಲಿ ಕುರಿಗಳು, ಕುಕ್ಕರ್ ಅವೆಲ್ಲ ಬ್ಲಾಸ್ಟ್ ಆದ್ವಂತೆ. ಹಿಂಗೆಲ್ಲ ಮತ್ತಷ್ಟು ಅಪ್ಡೇಟ್ಸ್ಗಳಿದೆ, ಗಮನಿಸ್ತಾ ಹೋಗೋಣ. ಅಂದರೆ ದಾವಣಗೆರೆಯ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಹಣಬಲದಿಂದ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಇವರೆಲ್ಲ ಹೊರಟಿದ್ದಾರೆ. ಕಾಂಗ್ರೆಸ್ಸಿನ ನಾಯಕರು ಏನೇ ಹಂಚಿಕೆಯನ್ನ ಮಾಡಲಿ, ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಶ್ರೀನಿವಾಸ ದಾಸಕರಿಯಪ್ಪ ಅವರೇ ಗೆಲ್ತಾರೆ. ಎಲ್ಲಾ ಸಮಾಜ ಶ್ರೀನಿವಾಸ್ ಅವರನ್ನ ಬೆಂಬಲಿಸ್ತಾ ಇದೆ, ಅಲ್ಲಿ ಅವ್ರು ಗೆಲ್ಲಿಸ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶಾಮನೂರು ಕುಟುಂಬ ಸಣ್ಣ ಈ ಸಮಾಜ ನಿರ್ಲಕ್ಷ್ಯ ಮಾಡ್ತಿದೆ. ದಕ್ಷಿಣದಲ್ಲಿ ಅಭಿವೃದ್ಧಿ ಮರೀಚಿಕೆ ಆಗ್ಬಿಟ್ಟಿದೆ. ಜೊತೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ ಬಿಜೆಪಿ ಗೆದ್ದೇ ಗೆಲ್ಲುತ್ತದೆ ಅಂತ. ವಿನಯ್ ಕುಮಾರ್ ಅವರು ಬಿಜೆಪಿಯ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ.
ಜೊತೆಲಿ ನಿರಂತರವಾಗಿ ಇವ್ರು ಎಷ್ಟೇ ಖರ್ಚು ಮಾಡಲಿ ಅಂದರೆ ಸೀರೆ ಹಂಚಿಕೆ ಮಾಡೋ ಕೆಲಸ ಮಾಡಿದ್ರು, ಕುರಿ ಕೊಡೋ ಕೆಲಸ ಮಾಡಿದ್ರು, ಕೋಳಿಗಳನ್ನ ಹಂಚಿಕೆ ಮಾಡ್ತಿದ್ರು, ಸಾರ್ವಜನಿಕರಿಗೆ ಕುಕ್ಕರ್ ಕೊಡೋ ಕೆಲಸ ಮಾಡ್ತಿದ್ರು, ಹಣದ ಹೊಳೆಯನ್ನೇ ಹರಳಿಸ್ತಿದ್ದಾರೆ ಇವರು. ಆ ನಿಟ್ಟಿನಲ್ಲಿ ಏನೇ ಸರ್ಕಸ್ ಮಾಡಿದ್ರು ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ವಿನಯ್ ಕುಮಾರ್ ಅವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಗಂಭೀರ ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಕಾಲೇಜ್ ಇದ್ದಾಗ ಲೇಟ್ ಹೋಗ್ಬೇಕು, ಪಾಪ ಮಕ್ಕಳು ಕಾಲೇಜಿಗೆ ಲೇಟ್ ಹೋಗ್ಬೇಕು. ಸಾಯಂಕಾಲ ನೀವು ಹೆಣ್ಮಕ್ಳು ನೆನೆಸ್ಕೊಂಡ್ರ ಸಿಮೆಂಟ್ ರೋಡ್ ಮೇಲೆ 3 ರಿಂದ 4 ಕಿಲೋಮೀಟರ್ ವಾಪಸ್ 4 ಗಂಟೆ ನಡ್ಕೊಂಡು ಬರ್ಬೇಕು, ಬೆಳಗ್ಗೆ 7 ಗಂಟೆ ನಡ್ಕೊಂಡು ಹೋಗ್ಬೇಕು ಅನ್ಕೊಂಡ್ರೆ ಆಗಲ್ಲ. ಇದು ಶಿಕ್ಷಣದಿಂದ ವಂಚನೆ ಮಾಡಿ ಎಲ್ಲರನ್ನು ಬಡವಾಗಿಟ್ಟು ನಾವು ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ಬೇಕನ್ನೋ ಒಂದು ವ್ಯವಸ್ಥಿತ ಹುನ್ನಾರ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಸೊ ನಾವು ಪಾದಯಾತ್ರೆ ಮಾಡಿದಾಗ ಇವೆಲ್ಲ ಇನ್ನೂ ಬಹಳ ಸೊ ಪ್ರಮುಖವಾಗಿ ಗಮನಿಸಬಹುದು, ಹಲವು ಗಂಭೀರ ಆರೋಪಗಳನ್ನ ವಿನಯ್ ಕುಮಾರ್ ಅವರು ಮಾಡಿದ್ದಾರೆ. ಒಂದಿಷ್ಟೇ ಅಸಮಾಧಾನವನ್ನೇ ಇವತ್ತು ಹೊರಗಾಕಿದ್ರು. ನೋಡಿ, ಇವತ್ತು ಅಂತಿಮವಾಗಿ ಬಹಿರಂಗ ಪ್ರಚಾರಗಳಿಗೆ ಬ್ರೇಕ್ ಬೀಳುತ್ತೆ. ಕೊನೆಯ ಹಂತದ ಸರ್ಕಸ್ಗಳನ್ನ ಎಲ್ಲಾ ಪಕ್ಷದವರು ಮಾಡ್ತಿದ್ದಾರೆ. ಬಟ್ ಬಿಜೆಪಿಯನ್ನ ಬೆಂಬಲಿಸುವಂತ ವಿನಯ್ ಕುಮಾರ್ ಅವರು ಹೇಳ್ತಿರುವಂತದ್ದು ಹಣದ ಹೊಳೆಯನ್ನ ಹಡಿಸೋದಕ್ಕೆ ಇವರು ಸಿದ್ಧತೆ ಮಾಡಿಕೊಂಡಿದ್ದಾರೆ, ಆಮಿಷಗಳನ್ನ ಒಡುತ್ತಿದ್ದಾರೆ. ಅಂದ್ರೆ ಸೋಲ್ತೀನಿ ಎನ್ನುವಂತ ಭಯ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿನೇ ತೆರೆಮರೆಯಲ್ಲಿ ಎಲ್ಲಾ ರೀತಿಯಾದಂಥ ಆಮಿಷ ಒಡ್ಡೋ ಕೆಲಸದಲ್ಲಿ ಇವರು ನಿರತರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಯಾವುದಕ್ಕೂ ಕೂಡ ಜನ ಬಗ್ಗಬಾರದು, ಸರಿಯಾದ ಉತ್ತರವನ್ನ ಕೊಡ್ತಾರೆ. ಇವರೆಷ್ಟೇ ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತ ಶ್ರೀನಿವಾಸ ದಾಸಕರಿಯಪ್ಪನವರು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸದ ಮಾತುಗಳನ್ನ ಇವತ್ತು ವ್ಯಕ್ತಪಡಿಸಿದ್ರು ವಿನಯ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಈಗ ಕೊನೆಯ ಹಂತದ ದಾವಣಗೆರೆಯ ಉಪಚುನಾವಣೆಯ ಈ ಸರ್ಕಸ್ಗಳು ಹೇಗೆ ಆಗ್ತಿದೆ? ಎಷ್ಟು ಗಂಟೆಗೆ ಬಹಿರಂಗ ಪ್ರಚಾರದ ಈ ಎಲ್ಲಾ ವಿಚಾರಕ್ಕೂ ಬ್ರೇಕ್ ಬೀಳುತ್ತೆ? ಹೇಗೆ ನಡೀತಾ ಇದೆ ಅಂತ ಸಿದ್ಧತೆಗಳು? ಹೌದು ಅಖಿಲೇಶ್, ಏನು ಇವತ್ತು ಸಂಜೆ 5 ಗಂಟೆಗೆ ಈ ಎಲ್ಲಾ ಬಹಿರಂಗ ಪ್ರಚಾರಕ್ಕೂ ಕೂಡ ಬ್ರೇಕ್ ಬೀಳುವಂತದ್ದು. ಜೊತೆಗೆ ಇವತ್ತೇನು ಸ್ವಾಭಿಮಾನಿ ಬಳಗದ ಏನು ವಿನಯ್ ಕುಮಾರ್ ಇದ್ದಾರೆ, ಅವರು ಕಾಂಗ್ರೆಸ್ನವರೆಲ್ಲ ಸೀರೆ ಹಂಚುತ್ತಿದ್ದಾರೆ ಅಂತಂದೇಳಿ ಒಂದು ಸುದ್ದಿಗೋಷ್ಠಿ ಮಾಡಿ, ಆ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿರುವಂತ ಏನು ಕಾಂಗ್ರೆಸ್ನವರು ಸೀರೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವನ್ನೆಲ್ಲ ಏನು ಮಾಧ್ಯಮದವರಿಗೆಲ್ಲರಿಗೂ ತೋರಿಸಿರುವಂತದ್ದು. ಜೊತೆಗೆ ಹಣಬಲವನ್ನ ಉಪಯೋಗಿಸಿಕೊಂಡು ಕಾಂಗ್ರೆಸ್ನವರು ತಮ್ಮ ಪ್ರಚಾರದಲ್ಲಿ ತೊಡಗಿದ್ದಾರೆ. ಜೊತೆಗೆ ಹಣದ ಹೊಳೆ ಹೊರಿಸ್ತಾರೆ ಅಂತಂದೇಳಿ ಅವ್ರ ಮೇಲೆ ಒಂದು ಆರೋಪ ಮಾಡಿರುವಂತದ್ದು. ಇವತ್ತು ಏನು ಜಿ.ಬಿ. ವಿನಯ್ ಕುಮಾರ್ ಏನಿದ್ದಾರೆ, ಅವರು ಹಳ್ಳಿಗಳ ಮೇಲೆ ಏನು ಪಾದಯಾತ್ರೆ ಹೋದಂತ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳು ಅವರಿಗೆ ಸಿಕ್ಕಿರುವಂತದ್ದು. ಅಂದ್ರೆ ಹಳ್ಳಿಗಳಲ್ಲಿ ಏನು ಕಾಂಗ್ರೆಸ್ನವರು ಸೀರೆಗಳನ್ನೆಲ್ಲ ಹಂಚುತ್ತಾ ಇದ್ದಾರೆ ಅಂತಂದೇಳಿ ಆರೋಪ ಮಾಡಿರುವಂತದ್ದು. ಎಸ್, ಜೊತೆಯಲ್ಲಿ ಸಂತೋಷ್, ಪ್ರಮುಖವಾಗಿ ಇದಕ್ಕೆ ಯಾವ ರೀತಿಯಾಗಿ ಸಮರ್ಥನೆ ಏನಾದ್ರು ಕೊಡ್ತಿದಾರ ಕಾಂಗ್ರೆಸ್ನವರು ಅಂತ ಈ ರೀತಿಯ ಆರೋಪಗಳಿಗೆ? ಸದ್ಯಕ್ಕೆ ಆ ತರದ ಯಾವುದೇ ರೀತಿಯ ಸಮರ್ಥನೆ ಕೊಡುವಂತ ಮಾತುಗಳು ಯಾವುದು ಬಂದಿಲ್ಲ ಅಖಿಲೇಶ್. ಅಂದ್ರೆ ಏನು ಅವರು ಇದು ಇನ್ನೂ ಏನು ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ ಅಂತಂದೇಳಿ ಕಾಂಗ್ರೆಸ್ನವ್ರಿಗೆ ಇನ್ನೂ ತಿಳಿದಿಲ್ಲ. ಅಂದ್ರೆ ಇದು ಬಿಜೆಪಿ ಅವರಿಗೆ ನಾವು ಸೀರೆ ಹಂಚುತ್ತಾ ಇದೀವಿ ಅನ್ನೋದು ಗೊತ್ತಾಗಿಲ್ಲ ಅನ್ನೋ ವಿಚಾರದಲ್ಲಿ ಇದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಅಂತಿಮ ಸಭೆಯನ್ನ ಕೂಡ ಮಾಡಲಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ನಲ್ಲಿ ಸಿದ್ಧತೆಗಳಾಗ್ತಿದೆ ಅಂತ? ಹೌದು, ಇವತ್ತು ಏನು ಇಲ್ಲಿ ದಾವಣಗೆರೆಗೆ ಇವಾಗ ಪ್ರಸ್ತುತ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗ ಪ್ರಚಾರದಲ್ಲಿ ತೊಡಗಿರುವಂತದ್ದು. ಜೊತೆಗೆ ಅಜರುದ್ದೀನ್ ಸಹ ಏನು ಪ್ರಚಾರದಲ್ಲಿ ಇರುವಂತದ್ದು. ಅಂದ್ರೆ ಇದೊಂಥರ ಏನು ಸಿಎಂ ಸಿದ್ದರಾಮಯ್ಯ ಅವರು ಜಮೀರ್ ಅವ್ರನ್ನ ಕರ್ಕೊಂಡ್ಬಂದು ಪ್ರಚಾರಕ್ಕೆ ಹೋಗಿ ಅಂತ ಹೇಳಿರುವಂತ ಸಂದರ್ಭದಲ್ಲಿ ಜಮೀರ್ ಅವರು ಏನಿದ್ದಾರೆ ಸುದ್ದಿಗೋಷ್ಠಿಯನ್ನ ಮಾಡಿ ವಾಪಸ್ ತೆರಳಿರುವಂತದ್ದು. ಅದಕ್ಕೆ ತಕ್ಕಂಗೆ ಇವತ್ತೇನು ಡಿ.ಕೆ. ಶಿವಕುಮಾರ್ ಇದ್ದಾರೆ, ಅವರು ಮತ್ತೆ ಅಜರುದ್ದೀನ್ ಕರ್ಕೊಂಡ್ಬಂದು ಒಂದು ಪ್ರಚಾರದಲ್ಲಿ ತೊಡಗಿರುವಂತದ್ದು. ಸದ್ಯ ಈಗ ಹಳೆ ದಾವಣಗೆರೆಯ ಒಂದು ಕೆಲವು ಸ್ಥಳಗಳಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಏನು ಅಜರುದ್ದೀನ್ ಅವರು ಏನು ಕಾಂಗ್ರೆಸ್ನ ಏನು ಕಾರ್ಯಕರ್ತರ ಜೊತೆಗೆ ಈಗ ಬಹಿರಂಗ ಪ್ರಚಾರದಲ್ಲಿ ತೊಡಗಿದ್ದಾರೆ. ಈ ಬಹಿರಂಗ ಪ್ರಚಾರ ಸಂಜೆ 5 ಗಂಟೆಗೆ ಮುಕ್ತಾಯವಾಗೋದ್ರಿಂದ ಕಾಂಗ್ರೆಸ್ನವರು 4 ಗಂಟೆಗೆ ಇದನ್ನ ನಿಲ್ಲಿಸಬೇಕು ಅಂತಂದೇಳಿ ಇದ್ದಾರೆ ಅಖಿಲೇಶ್. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ.
ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.